ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಪಂಜಾಬ್ ಅಂಡ್ ಸಿಂಧ್ ನ್ಯಾಷನಲ್ ಬ್ಯಾಂಕ್ ಇಂದ ಏನಂದ್ರೆ ಹೊಸ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ರಿಕ್ರೂಟ್ಮೆಂಟ್ ಇರೋದು ನೋಡ್ರಿ, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ ಇನ್ JMGS1. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ಇಂಡಿಯನ್ ಸಿಟಿಸನ್ಸ್ ಫಾರ್ ದ aforesaid post. Before applying, candidates are advised to ensure that they will fulfill the stipulated eligibility criteria. ಸೊ ಯಾವುದಕ್ಕೆ ಇವರು ಹುದ್ದೆಯನ್ನ ಕರೆದಿದ್ದಾರೆ ಅಂದ್ರೆ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಆಫೀಸರ್ಸ್ ಇನ್ JMGS1 ಸ್ಕೇಲಿಗೆ ಏನ್ ಮಾಡಿದ್ರೆ ಅಂದ್ರೆ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಹಾಗಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 31/3/2026 ಸ್ಟಾರ್ಟ್ ಆಗುತ್ತೆ. ಅದೇ ತರ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅಂದ್ರೆ ಇನ್ಕ್ಲೂಡಿಂಗ್ ಎಡಿಟ್ ಮಾಡೋದಿರ್ಬೋದು, ಮಾಡಿಫಿಕೇಶನ್ಸ್ ಇರ್ಬೋದು, ಅಪ್ಲಿಕೇಶನ್ ಫೀಸ್ ತುಂಬಕ್ಕಿರ್ಬೋದು, ಮತ್ತೆ ಇಂಟಿಮೇಷನ್ ಚಾರ್ಜ್ ಅನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 24/4/2026. ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ಆಲ್ ರಿವಿಷನ್ಸ್ ವಿಲ್ ಬಿ ಹೋಸ್ಟೆಡ್ ಆನ್ ದ ಬ್ಯಾಂಕ್ ವೆಬ್ಸೈಟ್ ಓನ್ಲಿ. ಇನ್ ಕೇಸ್ ಏನಾದ್ರೂ ಚೇಂಜಸ್ ಇದ್ರೆ ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಹೋಸ್ಟ್ ಮಾಡ್ತಾರೆ. ಟೋಟಲ್ ನೋಡ್ರಿ 1,000 ಹುದ್ದೆಗಳನ್ನ ಕರೆದಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ನೋಡ್ರಿ 60 ಹುದ್ದೆಗಳಿವೆ. ಕರ್ನಾಟಕದಲ್ಲಿ 60 ವೇಕೆನ್ಸೀಸ್ ಇದೆ. ಸೊ ಅದ್ರ ಕ್ಯಾಟಗರಿ ವೈಸ್ ಕೂಡ ಏನಪ್ಪಾ ಅಂದ್ರೆ ಡಿವೈಡ್ ಅನ್ನ ಮಾಡ್ತಾ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಯಾವ್ದು ಇರ್ಬೇಕಂದ್ರೆ ಕನ್ನಡ ಇರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏಜ್ ಕ್ರೈಟೀರಿಯಾನ ನೋಡೋದಾದ್ರೆ ಏಜ್ ನೋಡ್ರಿ 1/3/2026 ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕಂದ್ರೆ 20 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ 30 ವರ್ಷ ದಾಟಿರಬಾರ್ದು. A candidate must have been born not earlier than 2/3/1996 and not later than 1/3/2006. ಅಂದ್ರೆ ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/3/1996 ನಂತರ 1/3/2006 ಒಳಗಡೆ ಇರಬೇಕಾಗುತ್ತೆ. ರಿಲ್ಯಾಕ್ಸೇಷನ್ ಇನ್ ಅಪರ್ ಏಜ್ ಲಿಮಿಟ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಡಿಫರೆಂಟ್ ಕ್ಯಾಟಗರೀಸ್. ಅಂದ್ರೆ ನೀವೇನಾದ್ರೂ ಬೇರೆ ಬೇರೆ ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಡ್ತಿದ್ದಾರೆ. ನೀವೇನಾದ್ರೂ SC/ST ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಂದ್ರೆ ವಿಕಲಚೇತನರಾಗಿದ್ರೆ ನಿಮ್ಗೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ನೀವೇನಾದ್ರೂ ನೋಡ್ರಿ 1984 ದಂಗೆಯಿಂದ ಹಾನಿಗೊಳಗಾಗಿದ್ರೆ ಅಂತ ಒಂದು ವ್ಯಕ್ತಿಗಳಾಗಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ಯೂ ಕೂಡ ಏನಪ್ಪಾ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಜುಕೇಶನ್ ಅಂಡ್ ಪ್ರೊಫೆಷನ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಈ ಹುದ್ದೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕು, ವಿದ್ಯಾರ್ಥಿ ಏನಿರ್ಬೇಕು, ಮತ್ತೆ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕು, ಅದು ಕೂಡ 24/2026 ಪ್ರಕಾರ. ಆಫೀಸರ್ಸ್ ಇನ್ JMGS1 ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿ equivalent qualification recognized as such by the central government. The candidate must possess a valid mark sheet or degree certificate that he or she is a graduate on the day he or she registers or indicate the percentage of marks obtained in the graduations while registration online. ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಜಸ್ಟ್ ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಆದ್ರೆ ಯಾವ ದಿನಾಂಕದಂದು ನೀವು ಅಪ್ಲಿಕೇಶನ್ಸ್ ಹಾಕ್ತಿರಲ್ಲ ಅವತ್ತು ನಿಮ್ ಕಡೆ ಏನಪ್ಪಾ ಅಂದ್ರೆ ವ್ಯಾಲಿಡ್ ಮಾರ್ಕ್ ಶೀಟ್ ಅಂದ್ರೆ ಮಾರ್ಕ್ ಶೀಟ್ಸ್ ಇರ್ಬೇಕು ಅಥವಾ ಡಿಗ್ರಿ ಸರ್ಟಿಫಿಕೇಟ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಯಾರು ಫೈನಲ್ ಸೆಮಿಸ್ಟರ್ ಓದ್ತಿದ್ರಲ್ಲ ಅವರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾರು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಅವಕಾಶವನ್ನ ಕೊಡ್ತಿದ್ದಾರೆ. ಪೋಸ್ಟ್ ಬೇಸಿಕ್ ಕ್ವಾಲಿಫಿಕೇಶನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ಸ್ ಆದ್ಮೇಲೆ ಕೆಲವೊಂದಿಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಿದ್ದಾರೆ. ಬ್ರಾಂಚ್ ಎಕ್ಸ್ಪೀರಿಯನ್ಸ್ ಆಫ್ ಮಿನಿಮಮ್ 18 months post essential academic qualification experience as an officer in any scheduled commercial bank or any regional rural bank as listed in second schedule of Reserve Bank of India. ನಿಮ್ ಕಡೆ ಏನಪ್ಪಾ ಅಂದ್ರೆ 18 ತಿಂಗಳ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಏನಿರ್ಬೇಕಂದ್ರೆ ಸೇವೆ ಸಲ್ಲಿಸಿದಂತ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ. ಅದು ಕೂಡ ಏನಂದ್ರೆ ಒಂದ್ ಯಾವ್ದಾದ್ರು ಕಮರ್ಷಿಯಲ್ ಬ್ಯಾಂಕ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ, ಅನುಭವ ನಿಮ್ ಕಡೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ರಿಸರ್ವೇಶನ್ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸ್ಕೇಲ್ ಆಫ್ ದ ಪೇ ಅಂಡ್ ಅದರ್ ಫೆಸಿಲಿಟೀಸ್ ಅಂದ್ರೆ ಮತ್ತೇನೇನು ಫೆಸಿಲಿಟೀಸ್ ಕೊಡ್ತಾರಂದ್ರೆ ಆಫೀಸರ್ JMGS1 ಸ್ಕೇಲ್ ಆಫ್ ಪೇ ಎಷ್ಟಿರುತ್ತೆ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು 48,480 85,920 ನಿಮ್ಗೆ ಪೇ ಸ್ಕೇಲ್ ಅನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ನಿಮ್ಗೆ JMGS+3 ಇನ್ಕ್ರಿಮೆಂಟ್ಸ್ ಕೂಡ ಇರುತ್ತೆ. ಅಂದ್ರೆ ಇದ್ರ ಜೊತೆಗೆ ನಿಮಗೆ 3 ಇನ್ಕ್ರಿಮೆಂಟ್ ಅನ್ನು ಕೂಡ ಕೊಡ್ತಾರೆ.
ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಪ್ರೊಬೇಷನ್ ಪೀರಿಯಡ್ ಅಂಡ್ ಬಾಂಡ್ ಅಮೌಂಟ್ ಅಂಡ್ ಮಿನಿಮಮ್ ಸರ್ವಿಸ್ ಪೀರಿಯಡ್ ಕೂಡ ಇರುತ್ತೆ. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಎ ಸರ್ವಿಸ್ ಬಾಂಡ್ ಆಸ್ ಅಂಡರ್. ಸೊ ಬಾಂಡ್ ಅಮೌಂಟ್ ಎಷ್ಟಿರುತ್ತೆ ಅಂದ್ರೆ 3. ದ ಬಾಂಡ್ ಅಮೌಂಟ್ ಶಾಲ್ ಬಿ ಈಕ್ವಲೆಂಟ್ ಟು 3 months ಗ್ರಾಸ್ ಸ್ಯಾಲರಿ ಇನಿಷಿಯಲ್ ಪ್ಲಸ್ ಡಿಜೆ ಆಸ್ ಆನ್ ದ ಡೇಟ್ ಆಫ್ ರೆಸಿಗ್ನೇಷನ್ ಪ್ಲಸ್ ಸ್ಪೆಷಲ್ ಅಲವೆನ್ಸ್ ಡಿಜೆ ಆನ್ ಸ್ಪೆಷಲ್ ಅಲವೆನ್ಸ್ ಇರೆಸ್ಪೆಕ್ಟ್ ಆಫ್ ದ ಆಫೀಸರ್ ಸ್ಕೇಲ್. ಅಂದ್ರೆ ಬಾಂಡ್ ಅಮೌಂಟ್ ಎಷ್ಟಿರುತ್ತೆ ಅಂದ್ರೆ ನೀವು 3 ತಿಂಗಳ ಸ್ಯಾಲರಿ ಎಷ್ಟಿರುತ್ತಲ್ಲ ಅಷ್ಟು ಬಾಂಡ್ ಅಮೌಂಟ್ ಇರುತ್ತೆ. ಬಾಂಡ್ ಪೀರಿಯಡ್ ಎಷ್ಟಿರುತ್ತೆ ಅಂದ್ರೆ 3 ವರ್ಷದವರೆಗೂ ಬಾಂಡ್ ಪೀರಿಯಡ್ ಇರುತ್ತೆ. ಜೊತೆಗೆ ನೋಡ್ರಿ ಪ್ರೊಬೇಷನ್ ಪೀರಿಯಡ್ ಎಷ್ಟಿರುತ್ತೆ ಅಂದ್ರೆ 6 months ಪ್ರೊಬೇಷನ್ಸ್ ಪೀರಿಯಡ್ ಇರುತ್ತೆ. ದ ಸರ್ವಿಸ್ ಬಾಂಡ್ ಶಾಲ್ ಹ್ಯಾವ್ ಟು ಬಿ ಅಕಂಪೈನ್ಡ್ ವಿತ್ ಅಂಡರ್ಟೇಕಿಂಗ್ ಟು ಸರ್ವ್ ದ ಬ್ಯಾಂಕ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ ದ ಫ್ರಮ್ ದ ಡೇಟ್ ಆಫ್ ಜಾಯ್ನಿಂಗ್ ದ ಬ್ಯಾಂಕ್ ಆಸ್ ಮೆನ್ಷನ್ ಇನ್ ದ ಅಬೌಟ್ ಟೇಬಲ್. ಅಂದ್ರೆ ಮಿನಿಮಮ್ ನೀವೇನಂದ್ರೆ 3 ವರ್ಷ ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ವಿಲ್ ಆಲ್ಸೋ ಹ್ಯಾವ್ ಟು ಫರ್ನಿಶ್ 1 surety of equal amount acceptable to the bank in the specified pro forma before joining the bank on his or her selections for entering service for a minimum period as given in above table for the date of joining bank. ಅಂದ್ರೆ ಮಿನಿಮಮ್ ನೀವು 3 ವರ್ಷ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೆರಿಯರ್ ಪಾತ್ ಇದೆ, ಕ್ರೆಡಿಟ್ ಹಿಸ್ಟ್ರಿ ಇರುತ್ತೆ. ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ನೋಡ್ರಿ, ನೇಮಕಾತಿ ಯಾವ ತರನಾಗಿರುತ್ತೆ ಅಂದ್ರೆ ಫಸ್ಟ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಸ್ಕ್ರೀನಿಂಗ್ ಇರುತ್ತೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ, ನೆಕ್ಸ್ಟ್ ಪ್ರೊಹಿಬಿಷನ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ, ಆಮೇಲೆ ಫೈನಲ್ ಸೆಲೆಕ್ಷನ್ಸ್ ಇರುತ್ತೆ. ರಿಟರ್ನ್ ಟೆಸ್ಟ್, ಸ್ಕ್ರೀನಿಂಗ್, ಪರ್ಸನಲ್ ಇಂಟರ್ವ್ಯೂ, ಫೈನಲ್ ಮೆರಿಟ್ ಲಿಸ್ಟ್, ಆಮೇಲೆ ನಿಮಗೆ ಪ್ರೊಹಿಬಿಷನ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಭಾಷೆಗಳಲ್ಲಿ ನಿಮಗೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಮಾತಾಡಕ್ ಬರುತ್ತಾ ಅಂತ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಫೈನಲ್ ಸೆಲೆಕ್ಷನ್ಸ್ ಅನ್ನ ಬಿಡ್ತಾರೆ. ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಅನ್ನ ನೋಡ್ರಿ. ಎಕ್ಸಾಮ್ ಪ್ಯಾಟರ್ನ್ ಯಾವ ತರನಾಗಿರುತ್ತೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಬ್ಯಾಂಕಿಂಗ್ ನಾಲೆಜ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 40 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ಅಥವಾ ಎಕನಾಮಿಯಿಂದ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಂದ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ, 20 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಶನ್ ಪೇಪರ್ ನೋಡ್ರಿ, ನಿಮಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಟೋಟಲ್ 120 ಕ್ವಶನ್ಸ್ ಕೇಳ್ತಾರೆ, 120 ಮಾರ್ಕ್ಸ್ ಇರುತ್ತೆ, 120 ನಿಮಿಷಗಳ ಕಾಲಾವಕಾಶ ಇರುತ್ತೆ. ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆರ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇನ್ ಈಚ್ ಸೆಲೆಕ್ಷನ್ ವುಡ್ ಬಿ 40% ಫಾರ್ ಅನ್ರಿಸರ್ವ್ಡ್ ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಅಂಡ್ 35 ಫಾರ್ ದ ರಿಸರ್ವ್ ಕ್ಯಾಟಗರಿ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದ್ರೆ ನಿಮಗೆ 40% ಇರುತ್ತೆ ಯಾರಿಗೆ, ಜನರಲ್ ಮೆರಿಟ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ದವರಿಗೆ, ಮತ್ತೆ 35 ಯಾರಿಗೆ ಅಂದ್ರೆ ರಿಸರ್ವ್ ಕ್ಯಾಟಗರಿಗೆ ಇರುತ್ತೆ. Candidates are required to obtain a minimum score in each test or section and also obtain a minimum total score in online test to be shortlisted for the interview. ಅಂದ್ರೆ ಏನ್ ಹೇಳ್ತಿದ್ದೆ ಅಂದ್ರೆ ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಮಿನಿಮಮ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು. ಜೊತೆಗೆ ಓವರ್ ಆಲ್ ಕೂಡ ನೀವೇನಂದ್ರೆ ಮಿನಿಮಮ್ ಮಾರ್ಕ್ಸ್ ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಪೀರಿಯಡ್ ಟು ದ ಕಂಪ್ಲೀಷನ್ ಆಫ್ ದ ಇಂಟರ್ವ್ಯೂ ಪ್ರೊಸೆಸ್ ಕೋರ್ಸ್ obtained in the online examination will not be shared with the candidates shortlisted for the interview. ಅಂದ್ರೆ ನಿಮ್ದು ಇಂಟರ್ವ್ಯೂಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಆನ್ಲೈನ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದೀರ ಅನ್ನೋದನ್ನ ಅವರು ತಿಳಿಸೋದಿಲ್ಲ. ನೆಕ್ಸ್ಟ್ ನೋಡ್ರಿ, ದ ಬ್ಯಾಂಕ್ ರಿಸರ್ವ್ಸ್ ದ ರೈಟ್ ಟು ಚೇಂಜ್ ಮಿನಿಮಮ್ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಆಸ್ ಇಟ್ಸ್ ಸೋಲ್ ಡಿಸ್ಕ್ರಿಷನ್ಸ್. ಅಂದ್ರೆ ಬ್ಯಾಂಕ್ ಮಿನಿಮಮ್ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾನು ಕೂಡ ಚೇಂಜ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಏನಾದ್ರೂ ಇನ್ಸ್ಟ್ರಕ್ಷನ್ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಅಂದ್ರೆ ಎಕ್ಸಾಮ್ಸ್ ಬಗ್ಗೆ ನೀವೇನ್ ಮಾಡ್ಬೋದು ಅಂದ್ರೆ ಬ್ಯಾಂಕ್ ವೆಬ್ಸೈಟ್ ಆದಂತ https://punjabsindhbank.in ಗೆ ಹೋಗಿ ಸರ್ಚ್ ಅನ್ನ ಮಾಡಬಹುದು. ಅದಾದ್ಮೇಲೆ ನೋಡ್ರಿ, ಪರ್ಸನಲ್ ಇಂಟರ್ವ್ಯೂ ವೆನ್ಯೂ ಡೇಟ್ ಅಂಡ್ ವಿಲ್ ಬಿ ಇನ್ಫಾರ್ಮ್ ಟು ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಇನ್ ರೆಸ್ಪೆಕ್ಟಿವ್ ಕಾಲ್ ಲೆಟರ್ ಅಂಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಟೆಂಡ್ ದ ಸೇಮ್ ಅಟ್ ದ ಓನ್ ಕಾಸ್ಟ್. ದ ಕಾಲ್ ಲೆಟರ್ಸ್ ವಿಲ್ ಸೆಂಟ್ by email only. The interview will be conducted at New Delhi unless otherwise specified. ಪರ್ಸನಲ್ ಇಂಟರ್ವ್ಯೂ ವೆನ್ಯೂ ಎಲ್ಲಿದೆ, ಡೇಟ್ ಟು ಟೈಮ್ ಅನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಏನ್ ಮಾಡ್ತಾರೆ, ಆನ್ಲೈನ್ ಮೇನ್ಸ್ ಎಕ್ಸಾಮ್ ಪಾಸ್ ಆದವ್ರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕಳಿಸ್ತಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಮೇಲ್ ಮುಖಾಂತರ ಮಾತ್ರ ಕಳಿಸ್ತಾರೆ. ನೀವು ನಿಮ್ಮ ಸ್ವಂತ ಖರ್ಚಿನಿಂದ ಏನ್ ಮಾಡ್ಬೇಕಂದ್ರೆ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಬೇಕು. ಸ್ಪೆಷಲಿ ನೋಡ್ರಿ, ಇಂಟರ್ವ್ಯೂ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದರ್ವೈಸ್ ಏನಪ್ಪಾ ಅಂದ್ರೆ ಬೇರೆ ಕಡೆ ಇದ್ರೆ ಅದನ್ನ ಸ್ಪೆಸಿಫಿಕೇಶನ್ ಕೂಡ ಕೊಡ್ತಾರೆ. ಪ್ರೊಹಿಬಿಷನ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜ್ is a mandatory requirement and a test of knowledge specified opted local language of the applied state shall be conducted as a part of selection process along with a personal interview. It will be conducted for provisionally selected candidates based on the performance in the online test, screening and interview before joining the bank. Candidates who fails to qualify this test will not be offered appointment. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಪ್ರೊಹಿಬಿಷನ್ಸ್ ಅಂದ್ರೆ ನಿಮಗೆ ಸ್ಥಳೀಯ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಪ್ರಾವೀಣ್ಯತೆ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾರೆ. ಎಸ್ಪೆಷಲಿ ಯಾವ್ದು ಬರ್ಬೇಕಂದ್ರೆ ನಿಮ್ಗೆ ಓದಕ್ಕೆ, ಬರೆಯಕ್ಕೆ ಮತ್ತೆ
ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ್ಬೇಕಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಕನ್ನಡ ಇದ್ರೆ ಆಂಧ್ರ ಪ್ರದೇಶಕ್ಕೆ ತೆಲುಗು ಇರುತ್ತಲ್ಲ, ಅಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥದ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಯಾರು ಈ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅನ್ನ ಪಾಸ್ ಮಾಡಲ್ಲ ಅವ್ರಿಗೆ ಏನಂದ್ರೆ ಅವ್ರಿಗೆ ಏನಂದ್ರೆ ಫೈನಲ್ ಸೆಲೆಕ್ಷನ್ಸ್ ಅನ್ನ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಯಾವ್ದಾದ್ರು ಕ್ಯಾಂಡಿಡೇಟ್ 10th ಅಥವಾ 12th ಸ್ಟ್ಯಾಂಡರ್ಡ್ ವರ್ಗು ಏನಪ್ಪಾ ಅಂದ್ರೆ ಸ್ಪೆಸಿಫೈಡ್ ಆಪ್ಟೆಡ್ ಲ್ಯಾಂಗ್ವೇಜ್ ಏನಿದೆ ಅಂದ್ರೆ ಸ್ಥಳೀಯ ಭಾಷೆ ಏನಿದೆಯಲ್ಲ, ಆ ಸ್ಥಳೀಯ ಭಾಷೆಯಲ್ಲಿ ಏನಾದ್ರೂ ಅವ್ರು ಓದಿದ್ರೆ ಅಂತ ಮಾರ್ಕ್ ಶೀಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡಲ್ಲ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅಂದ್ರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಅಥವಾ ಧಾರವಾಡ, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿಯಲ್ಲಿ ಏನಂದ್ರೆ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಂತ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ₹100 ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಮತ್ತೆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಇರುತ್ತೆ. ಅದು ಬಿಟ್ಟು ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ₹850 ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸ್ ಮತ್ತೆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಇರುತ್ತೆ. SC ST ಮತ್ತೆ ವಿಕಲಚೇತನರಿಗೆ ₹100 ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸ್ ಮತ್ತೆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಅಷ್ಟೇ ಇದ್ರೆ, ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ₹850 ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸ್ ಮತ್ತೆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹೌ ಟು ಅಪ್ಲೈ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಅಪ್ಲೈ ಆನ್ಲೈನ್ ಥ್ರೂ ದ ಬ್ಯಾಂಕ್ಸ್ ವೆಬ್ಸೈಟ್, ದಟ್ ಈಸ್ https://punjabsindh.bank.in ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಂತ ಹೇಳ್ತಿದ್ದಾರೆ. ನೋ ಅದರ್ ಮೀನ್ಸ್ ಆರ್ ಮೋಡ್ಸ್ ಆಫ್ ಅಪ್ಲಿಕೇಶನ್ಸ್ ಆರ್ ಅಕ್ಸೆಪ್ಟೇಬಲ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅದು ಕೂಡ ಬ್ಯಾಂಕ್ ವೆಬ್ಸೈಟ್ ಮೂಲಕನೇ ಹಾಕ್ಬೇಕು. ಅದು ಬಿಟ್ಟು ಬೇರೆ ಯಾವ್ದು ಮೀನ್ಸ್ ಅಥವಾ ಮೋಡ್ಸ್ ಅನ್ನ ಅವರು ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ಅನ್ನು ಕೂಡ ನೀವೇನಂದ್ರೆ ಆನ್ಲೈನ್ ಮೂಲಕನೇ ಮಾಡ್ಬೇಕಾಗತ್ತೆ. ಆಮೇಲೆ ನೋಡ್ರಿ, ಕ್ಯಾಶ್, ಚೆಕ್ಸ್, ಮನಿ ಆರ್ಡರ್, ಪೋಸ್ಟಲ್ ಸ್ಟಾಂಪ್ಸ್ ಇವನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ಅನ್ನ ನೀವು ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್, ರೂಪೇ, ಡೆಬಿಟ್, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಬ್ಯಾಂಕ್ ವೆಬ್ಸೈಟ್ ಆದಂತ https://punjabsindh.bank.in ಮೂಲಕ ನೀವು ಪಡೆದುಕೊಳ್ಬೇಕಾಗುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಪ್ರೊಸೀಜರ್ ಸಿಗುತ್ತೆ. ಇದು ಏನಂದ್ರೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಲ್ಲಿರುವಂತ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.